ಹಾಗೆ ಬಂದಾಗ ಏನೋ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡಾಗ ಯಾವುದೋ ಒಂದು ರೂಮ್ ಮಾಡಿದಾಗ ನನ್ನಲ್ಲಿ ಭಾಳ ಜನ ಸೇರ್ಕೊಂಡು ಒಂದು 6 ಜನ ರೂಮ್ ಒಂದು ಯಾಕೆ ನಾನು ಹೇಳ್ತೀನಿ ಅಂದರೆ ಮಾದರಿ ನಿಮ್ಮ ತಂದೆ ತಾಯಿಗಳಾಗಬೇಕು. ನನಗೆ ನಮ್ಮ ಮಾದರಿ ನಮ್ಮ ತಂದೆ ತಾಯಿ ಸ್ನೇಹಿತರು ಹಾಗೂ ಕೊಟ್ಟಂಥ ಎನ್ವೈರನ್ಮೆಂಟ್ ಒಂದು 5-6 ಜನ ಜೊತೆಲೆ ಕೂತ್ಕೊಂಡಾಗ ಒಬ್ಬೊಬ್ರು ಒಂದೊಂಥರ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ವಿಶ್ವನಾಥ್ ನನ್ನ ರೂಮ್ಮೇಟು, ಸಿದ್ದರಾಮಯ್ಯ ನಮ್ಮ ಇವೆಲ್ಲ ನಾವು 5 ಜನ. SR ನಾಯ್ಕ್ ಅಂತ ಇದ್ದಾರೆ, SR ನಾಯ್ಕ್ ಸಹ ನನ್ನ ರೂಮ್ಮೇಟ್ ಆಗಿತ್ತು ನನ್ನ ಜೊತೆ. ಇವರೆಲ್ಲ ಒಂದೊಂದು ಫೀಲ್ಡಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು ಅವ್ರು ಎಲ್ಲ ಏನೇನೋ ಆಗ್ತಾರೆ, ನಾನೇನಾಗಬೇಕು ಅಂತ. ಈಗ ಯಾರೋ ಹೇಳೋರು ನೀವೇನು ಆಗಬೇಕು ಅಂತ ತಿಳ್ಕೊಂಡಿದ್ದೀನಿ. ನಾನು ಭಾಳ ಯೋಚನೆ ಮಾಡಿದ್ದೇನೆ. ಆಗಲೇ 18 ವರ್ಷ ಆಗಿತ್ತು. SSLC ಎಲ್ಲ ದಂಡು ಹೊಡ್ಕೊಂಡು ಬಂದು ಮೈಸೂರು ನೋಡೋಕೆ ಬಂದಿರ್ತಾನೆ. ಮೈಸೂರು 18 ವರ್ಷ ಆದಾಗ ಏನು ಮಾಡೋಕ್ಕೆ ಸಾಧ್ಯ? ಓದಲೇಬೇಕು, ನನಗಿರೋದು ಓದೇ ಮುಂದುವರಿಬೇಕು ಒಂದೇ ಒಂದು. ಆವಾಗ ನಾನು ಅವತ್ತೇ ತೀರ್ಮಾನ ಮಾಡಿದೆ, ಒಂದಿನ ಬೇರೆ ರೂಮ್ ಹೋಗಿ ಮಾಡಿದಾಗ BSc ರ್ಯಾಂಕ್ ಹೋಗಬೇಕು. ಒಬ್ಬ SSLC ಇದ್ದವನು ಕನ್ನಡ ಮೀಡಿಯಮಿಂದ BSc ರ್ಯಾಂಕ್ ಇರ್ತಾನೆ. ದಟ್ಸ್ ಮೈ ಚಾಲೆಂಜ್. ಸಾಧ್ಯ ಇದೆ ಅಂತ ಯೋಚನೆ ಮಾಡಿ ನಾನು 97 BSc ಫಸ್ಟ್ ಕ್ಲಾಸ್ ಬಂದು ಫಸ್ಟ್ ರ್ಯಾಂಕ್ ಬಂದೆ. ಅವಾಗ ಇದೆಲ್ಲ ನಮ್ಮ ಪಾಠ ಹೇಳಿಕೊಟ್ಟಿದ್ರಲ್ಲಿ ಅವ್ರವ್ರ ಫೀಲ್ಡ್ ಬೇರೆ ಇತ್ತು, ಅವ್ರ ಜಾತಿ ಬೇರೆ ಇತ್ತು, ಅವ್ರ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿತ್ತು, ಹೊಂದಾಣಿಕೆ ಚೆನ್ನಾಗಿತ್ತು. ಮೈಸೂರಲ್ಲಿ ಜನ ಇದ್ರು ಅವರು ಮಾತಾಡ್ಸಕ್ಕೆ. ನಾವು ಮೈಸೂರಿನಲ್ಲಿ ಇರ್ಬೇಕಾದ್ರೆ ಇಂಥ ರೂಮ್ಗಳಲ್ಲೇ ಇರ್ಬೇಕಾಗಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ನಾನು ಓದಬೇಕಾದ್ರೂ ಸಹ ನಮ್ಮಲ್ಲಿ ಒಬ್ಬ SSLC ರಂಗಪ್ಪ ಅಂತ ಇದ್ದಾರೆ. ಅವರು SSLC ಪಾಸ್ ಮಾಡಿಕೊಂಡು ಒಂದು ವಿಂಡೋ ಬುಕಿಂಗ್ ಕಂಡಕ್ಟರ್ ಕೆಲಸ ಸಿಗ್ತಿದ್ದಾರೆ. ಅವ್ರ ಜೊತೆ ಇರೋಕ್ಕೆ ಜಾಗ ಇದೆ ಅಂತ ಧೈರ್ಯ ಬಂದ ನಾನು ಅವ್ರ ಜೊತೆಲಿ ಇದ್ದಿದ್ದು. ಹೀಗಾದ್ಮೇಲೆ BSc ಫಸ್ಟ್ ಕ್ಲಾಸ್ ಬಂದಾಗ ಫಸ್ಟ್ ರ್ಯಾಂಕ್ ಬಂದಾಗ MSc ಮಾಡೋದು. ಎಂಥ ಮೂರ್ತನ ಇದೆ ಅಂದರೆ MSc ಮಾಡಿದ್ರು ಸಹ ಮಾಡ್ತಾ ಇದ್ರು ನಮಗೆ ಒಂದು KS ಪರೀಕ್ಷೆ ಇದೆ ಅಂತ ಗೊತ್ತಿಲ್ಲ. ಅದೊಂದು ಗ್ರೇಟ್ ಮಿಸ್ಟೇಕ್ ಮಾಡಿದ್ರು. ನಾನು ಬಹುಶಃ ನಮ್ಮ ತಿಪ್ಪೇಂದ್ರ ಅವರು ನಮ್ಮ ಇದ್ರ ಜೊತೆ ತಂದೆಯವರು ನಮ್ಮ ಜೊತೆಲೇ ಇದ್ರು. ನನಗಿಂತ ಅವರು ಜೂನಿಯರ್ ಆಗಿದ್ರು. 1970 ನಾನು BSc ಮಾಡಿದ್ದು. KS ಇದಂತಿಲ್ಲ, ಸುಮ್ಮನೆ ಎಲ್ಲೋ ಕೂತ್ಕೊಳ್ಳೋದು, ಕಾಲ ಕಳೆಯೋದು. ಅವಾಗ ನಮ್ಗೆ ಒಂದೇ ಒಂದು ಲೆಕ್ಚರ್ ಆಗಬೇಕು. ಥಿಂಗ್ ವಾಟ್ ಐ ವಾಂಟೆಡ್ ಸೊ ಲೆಕ್ಚರ್ ಆಗಲೇಬೇಕು. ನಾವು ಓದಿದ ಕಾಲಿಗೆ ಲೆಕ್ಚರ್ ಆಗಬೇಕು ಅಂತ ಹೇಳಿ JFECಲ್ಲಿ ಲೆಕ್ಚರ್ ಆಗ. ಅನಂತರ ಗೊತ್ತಾಯಿತು ನಮಗೆ ಇಲ್ಲಿ ದೊಡ್ಡದಿದೆ, ಇನ್ನೂ ಓದಬೇಕು, ಇನ್ನೂ ಕೆಲಸಗಳಿದೆ. ಆಗ ನಾನು ಏನು ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆ ಯಾವುದು ಬಂತು ಆವಾಗ ತಗೊಂಡಾಗ ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ ಸೆಲೆಕ್ಷನ್ ಆಯಿತು ಆಲ್ ಓವರ್ ಇಂಡಿಯಾ. ನನಗೆ ಓದಬೇಕು ಅಂತಿದೆ. ನಾನು ಜಪಾನ್ ಹೋಗಿ ಡಾಕ್ಟರೇಟ್ ಮಾಡಿದೆ. ಇದು 1981 ನಾನು. ಈ ಬೆಳವಣಿಗೆ ಹೇಗೆ ಸಾಧ್ಯ ಆಗುತ್ತೆ ಅಂದರೆ ನೀವು ಛಲವನ್ನು ಮೊದಲು ಮಾಡ್ತಾರೆ. ಛಲ ಪ್ರತಿಯೊಬ್ಬರು ಸಹ ಅವ್ರ ತಂದೆ ತಾಯಿಗಳು ಸಾಧ್ಯವಾದ್ದು ನಮ್ಮಂಗೆ ಕೆಲಸಕ್ಕೆ ಓದಬೇಕು ಅಂತ ಏನಿಲ್ಲ. ಕೆಲಸಕ್ಕೆ ಓದಬೇಕು ಅಂತ ನಮಗೆ ಒಂದು ಸಂಬಳ ತಗೋಬೇಕು ಅಂತ. ಇಲ್ಲಿ ಬಂದಂಥ ಸುಮಾರು 60-70% ಜನದಲ್ಲಿ ನೋಡಿದ್ನಲ್ಲ, ಅವ್ರ ತಂದೆ ತಾಯಿಗಳು ಅವ್ರನ್ನ ಕೆಲಸಕ್ಕೆ ಇಮಿಡಿಯೇಟಾಗಿ ಸೇರಿಸಬೇಕು ಅಂತ ಏನಿಲ್ಲ. 25 ಅವ್ರಿಗೆ IAS ತಗೋಬೇಕು, KS ತಗೋಬೇಕು. ನಿಮ್ಮ ಗುರಿ ಏನಾಗಬೇಕು ಅಂದರೆ ಒಂದು ಮಿನಿಮಮ್ IAS ಮಾಡಬೇಕು ಅಂತ ಹೇಳ್ಬೇಕು. ಆವಾಗ IAS ಮಾಡೋಕ್ಕೆ ಸಾಧ್ಯ. ನಾವು ಏನು ಇದು BE ಪಾಸ್ ಮಾಡ್ತೀನಿ, MBBS ಪಾಸ್ ಮಾಡ್ತೀನಿ ಅಂತ ಬಿಡ್ತೀವಿ. ಏಕೆಂದರೆ ಪ್ರತಿಯೊಬ್ಬರು BE MBBS ಮಾಡೋದು ಅವ್ರು ಚೆನ್ನಾಗಿರ್ತಾರೆ. ಒಂದು ಸಾಮಾಜಿಕ ಬದಲಾವಣೆ ಆಗಬೇಕು ಅಂದಾಗ ನಿಮಗೆ ಸರ್ಕಾರದ ಅಧಿಕಾರ ಸಿಗಬೇಕು. ಸರ್ಕಾರದ ಅಧಿಕಾರ ಸಿಗಬೇಕು ಅಂದರೆ ಈ ಕಾಂಪಿಟೇಟಿವ್ ಪರೀಕ್ಷೆಗಳು ತಗೋಬೇಕು. 70 ವರ್ಷ ಆಗಿದೆ ಸ್ವತಂತ್ರ ಬಂದು ನಾವು ಜನ ಇದ್ದೀವಿ. ನಮ್ಮಲ್ಲಿ ಒಬ್ಬ IAS ಇನ್ನು ಸ್ಟ್ರೈಟಾಗಿ ಪಾಸ್ ಮಾಡಿಲ್ಲ. ಬಹುಶಃ ಇವ್ರ ಪಾಪ ಒಪ್ಕೊಂಡ್ರು ನಾನು KS ಹೇಗೆ ಪಾಸ್ ಮಾಡಿದ್ದೀವಿ ಅಂದರೆ ಕ್ಯಾಟಗರಿ 1ಇಂದ ನಾನು ಬಂದು ಅಂತ. ಯಾಕೆ ಬೇಕು? ಈಗಿರೋರು ಇದ್ದೀರಲ್ಲ 95-90, ಇವ್ರು ಯಾರು ಕ್ಯಾಟಗರಿ ಅಲ್ಲಿದ್ದು ಇಲ್ಲಿದ್ದು ನಮ್ಗೆ ಬೇಕಾಗಿಲ್ಲ ಮೀಸಲಾತಿ. ನೀವು ಪ್ರತಿಯೊಬ್ಬರೂ ಸಹ ಇಲ್ಲಿ KS ಮಾಡ್ಬೋದು, IAS ಮಾಡ್ಬೋದು. ಈಗ ಎಲ್ಲ ಡಿಪಾರ್ಟ್ಮೆಂಟ್ಗೂ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಪ್ರತಿಯೊಂದರಲ್ಲಿ ಏನು ಬೇಕಾದರೂ ಆಗ್ಬೋದು. ಅದನ್ನು ಹೇಳೋವಂಥದ್ದಾಗಬೇಕು. ಬಹುಶಃ ಇಂಥ ಒಂದು ದೊಡ್ಡ ಸಮಾರಂಭನ ನಮ್ಮ ಬಂಡಿಯವರ ಸಹಕಾರದಿಂದಾಗಿದೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೇನೆ ನಮ್ಮ ಸಮಾಜದಲ್ಲಿ ಇಷ್ಟು ಕರಾರುವಾಕ್ಕಾಗಿ ಇಷ್ಟು ವ್ಯವಸ್ಥೆಯಿಂದ ನಡೀತಾ ಇರುವಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ನಿಮ್ಮ ಗುರಿ ಏನಾಗಬೇಕು ಅಂತಂದರೆ ಪ್ರತಿ ವರ್ಷ ಒಂದು 3 KS ಒಬ್ಬ IAS ನಾನು ಮಾಡಿಸ್ಬೇಕು. ಅದು ಮಾಡಿದ್ರೆ ಬಹುಶಃ ಇರೋ ತಂದೆ ತಾಯಿಗಳು ಓದಕ್ಕೆ ಶಕ್ತಿ ಇದೆ. ಅದಕ್ಕೆ ತಾವೇನು ಓರಿಯೆಂಟ್ ಮಾಡ್ಕೋಬೇಕು ತಮ್ಮ ಯೋಚನೆಗಳನ್ನು. ಅದು ಮಾಡಿದಾಗ ಬಹುಶಃ ಸಮಾಜ ತಾನಾಗೆ ಮುಂದುವರಿಯುತ್ತೆ. ನಾನು ಹೇಳ್ತಾ ಇರ್ತೀನಿ 10 ಜನ MLAಗಳಿದ್ರೆ ಏನಾಗಲ್ಲ. ಈಗ ನಾನು ಸ್ನೇಹಿತರ ಜೊತೆಲೇ ಇದ್ದೀನಿ. ಸಿದ್ದರಾಮಯ್ಯ ನನ್ನ ಕ್ಲಾಸ್ಮೇಟ್, ವಿಧಾನ ನನ್ನ ಕ್ಲಾಸ್ಮೇಟ್, ಈಗಲೂ ಬಾರ ಹೋಗೋದ್ರಲ್ಲಿ ಇದ್ದೀವಿ. ಬಟ್ ಆ ಫೀಲ್ಡ್ ನಂದಲ್ಲ. ಅದಕ್ಕೆ ನಾನು ಹೋಗಿ ನಂದು ಏನೋ ಅದನ್ನೇನಂತ ನಾನು ಎಲ್ಲರೂ ಹೇಳ್ತಾ ಇರ್ತೀನಿ. ಈ 5 ಜನ ನಮಗೆ KS ಆಫೀಸರ್ಸ್ ಪ್ರೈವೇಟ್ ಸೆಕ್ರೆಟರಿಗಳಾಗ್ಬಿಡ್ತಾರೆ ವಿಧಾನಸೌಧದಲ್ಲಿ. ನಮ್ಗೆ ಯಾವುದೇ MLAಗಳು ಅವರಿಗೆ ಸಮಾಜ ಕೆಲಸ ಮಾಡಬೇಕು ಅನ್ನೋ ಒಂದು ಇದು ಬೇಕು.
ಬಹುಶಃ ಏನಾಗಿದೆ, ನಮ್ಮ ವಿದ್ಯಾವಂತರೆಲ್ಲ ಇಲ್ಲಿ ಬಂದು ಒಂದು ಕೆಲಸ ತಗೊಂಡವರು ಸಮಾಜದಿಂದ ಜಾಸ್ತಿ ತಗೊಂಡಿದ್ದಾರೆ, ಸಮಾಜಕ್ಕೆ ಏನೂ ಕೊಟ್ಟಿಲ್ಲ. ಇಲ್ಲಿ ಬಂಡಿ ಅಂತ ಅವರು ಅವ್ರ ತಂದೆ ತಾಯಿ ಸಮಾಜದಿಂದ ಏನು ತಗೊಂಡಿಲ್ಲ, ಅವರು ಸಮಾಜಕ್ಕೆ ಕೊಡಕ್ಕೆ ಬಂದಿದ್ದಾರೆ. ಇಂಥ ಅವರು ನಮ್ಮ ಸಮಾಜ ವಿದ್ಯಾರ್ಥಿಗಳಿದ್ದಾರೆ, ನೀವೇನು ಬೇಕಾದರೂ ಆಗ್ಬೋದು, ದಯವಿಟ್ಟು ಇಂಥದ್ದು ಆಗಬೇಕು ಅಂತ ಒಂದು ಗುರಿನ ಇವಾಗಲೇ ಯೋಚಿಸ್ಕೊಳ್ಳಿ. ನೀವು ಡಾಕ್ಟರ್ ಆಗಬೇಕು, ಬಿ ಆಗಬೇಕು, ಅದೆಲ್ಲ ಮನೇಲಿ ಹೇಳ್ತಾರೆ. ಆದರೆ ನೀವು ವಿಚಾರ ತಿಳ್ಕೊಂಡು ಏನು ಆಗಬೇಕು ಅಂತ ನೀವು ಯೋಚನೆ ಮಾಡಿ. ಇಲ್ಲಿ ಮುಖ್ಯವಾಗಿ ಇವರೆಲ್ಲ ಇವತ್ತು ನಂಬರ್ ತಗೋಬೇಕಾದ್ರೆ ಅವರ ತಾಯಂದಿರು, ತಂದೆಗಿಂತ ಹೆಚ್ಚಿಗೆ ತಾಯಂದಿರು, ಆ ತಾಯಂದಿರಿಗೆಲ್ಲ ನಾನು ನಮಸ್ಕರಿಸಿ ನಮ್ಮ ವೇದಿಕೆಯ ಮೇಲಿರುವ ಶ್ರೀನಿವಾಸ ಹೇಳ್ಬೇಕಾ, ಹಿರಿಯರ ಅನುಮತಿ ಪಡೆದು ಕಾರ್ಯಕ್ರಮ ಮುಂದುವರಿಯುತ್ತೆ. ಕಾರ್ಯಕ್ರಮ ಮುಗಿಯೋವರೆಗೂ ನಿಮ್ಗೆ ಯಾರಿಗೂ ಗಿಫ್ಟ್ ಕೊಡಲ್ಲ, ಜ್ಞಾಪಕ ಇರಲಿ. ಕಾರ್ಯಕ್ರಮ 4 ಗಂಟೆ 10 ನಿಮಿಷದವರೆಗೂ ಮುಂದುವರಿಯುತ್ತೆ. ಈಗ IAS KAS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗೆ ಬಂದಿರೋ ಮಕ್ಕಳುಗಳು ಯಾರಿಗಾರ ದಯವಿಟ್ಟು ಈಚೆ ಕಡೆ 4ನೇ ಮಾಡಿ ಕೊಟ್ಟು ದೀನರ ಪಾಲಿಸು ಅಂಕುಶಧಾರನೆ, ದೀನರ ಪಾಲಿಸು ಅಂಕುಶಧಾರನೆ, ಸನ್ಮನದಾತ ಸುಪೂಜನಮೋ, ಸನ್ಮನದಾತ ಸುಪೂಜನಮೋ. ಆನೆಯ ಮೋರೆಯ ಮೂಷಿಕವಾಹನ ವಾಗ್ವರ ನೀತಿ ಪಯೋದಿನ, ಆನನ ಸುಂದರ ವಿಘ್ನ ವಿನಾಶಕ, ಆನನ ಸುಂದರ ವಿಘ್ನ ವಿನಾಶಕ, ಪಾಲಯ ಸನ್ನುತ ಸಿಂಧು ನಮೋ, ಷಣ್ಮುಖ ಸೋದರ ಪಾರ್ವತಿ ಕುಮಾರ, ಷಣ್ಮುಖ ಸೋದರ ಪಾರ್ವತಿ ಕುಮಾರ, ಮೋದಕ ಹಸ್ತ ವಿಲಾಸ ನಮೋ, ಮೋದಕ ಹಸ್ತ ವಿಲಾಸ ನಮೋ. ಆನೆಯ ಮೋರೆಯ ಮೂಷಿಕ ವಾಹನ ವಾಗ್ವರ ನೀತಿ ಪಯೋದಿನ, ವಾಗ್ವರ ನೀತಿ ಪಯೋದಿನ, ವಾಗ್ವರ ನೀತಿ ಪಯೋದಿನ. ಮಕ್ಕಳಿಗೆ ಅಮ್ಮ ಮೊದಲನೇ ಬಹುಮಾನ ಬಂತಲ್ಲಮ್ಮ, ಮೊದಲನೇ ಹೇಳ್ಬೇಕಮ್ಮ. ಈಗ ದಯವಿಟ್ಟು ಯಾವುದೇ ಕಾರಣಕ್ಕೂ ಗೊಂದಲಗಳಾಗಬಾರ್ದು. ಇಲ್ಲಿ ನಡೆದಿರುವಂತ ಎಲ್ಲ ಪೋಷಕರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತು ನಿಮ್ಮೆಲ್ಲರ ಎದುರುಗಡೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಆದಂತ ಎಲ್ಲ ಶ್ರೀ DY ಉಪಾರ್ ಶೈಕ್ಷಣಿಕ ಮತ್ತು ಸಾಮಾಜಿಕ ಪ್ರತಿಷ್ಠಾನ ಈ ಒಂದು ಸಂಸ್ಥೆಯ ಪ್ರತಿಷ್ಠಾಪಕರು, ಅವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಾನು SSLC ಹೇಗೆ ಹೋದೆ ಅಂತ ಹೇಳೋದಾದ್ರೆ, ನನಗೆ ನನ್ನ ಟೀಚರೇ ಇನ್ಸ್ಪಿರೇಷನ್ ಆಗಿತ್ತು. ನಾನು ಬಂದಿರೋದು ಶಿವಮೊಗ್ಗದಿಂದ, ಅಲ್ಲಿ ಹಿಮಾಸಾಗರ್ ಅಂತ ಒಂದು 618 625ಕ್ಕೆ ನಾನು ಓದಿದ್ದು ಶ್ರೀ ಆದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್, ಆ ಸ್ಕೂಲಲ್ಲಿ ಹೋಗಿದ್ದು. ಸೊ ನನಗೆ SSLC ಇನ್ಸ್ಪಿರೇಷನ್ ಅಂತ ಅಂದ್ರೆ ನಮ್ಮ ಟೀಚರ್ ಅವ್ರು ಯಾವಾಗಲೂ ಹೇಳೋರು, ಎಕ್ಸಾಮಲ್ಲಿ ಇಂಗ್ಲಿಷ್ ಮೀಡಿಯಂ ಸರ್, ಎಕ್ಸಾಮಲ್ಲಿ ನಾವು ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂದ್ರೆ ಯು ಮಸ್ಟ್ ಬಿ ಫಾಸ್ಟ್ ಅಂಡ್ ಯು ಮಸ್ಟ್ ಬಿ ಪರ್ಫೆಕ್ಟ್ ಅಂತ. ನಾವು ಫಾಸ್ಟ್ ಇದ್ದು ಪರ್ಫೆಕ್ಟ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸ್ಕೋರ್ ಮಾಡೋಕ್ಕಾಗಲ್ಲ. ಅದೇ ಪರ್ಫೆಕ್ಟ್ ಇದ್ದು ಫಾಸ್ಟ್ ಇಲ್ಲ ಅಂದ್ರೆ ಅವಾಗ್ಲೂ ಕೂಡ ಸ್ಕೋರ್ ಮಾಡೋಕ್ಕಾಗಲ್ಲ. ಸೈಮಲ್ಟೇನಿಯಸ್ಲಿ ಫಾಸ್ಟ್ ಪರ್ಫೆಕ್ಟ್ ಎರಡು ಇರಬೇಕು, ಅವಾಗ ಮಾತ್ರ ನಾವೊಂದು ಗುರಿಯನ್ನ ತಲುಪಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅವರು ನಮ್ಮ ಜೀವನದಲ್ಲಿ 3 ಇಂಪಾರ್ಟೆಂಟ್ ಥಿಂಗ್ಸ್ ಬೇಕು ನಮಗೆ. ಒಂದು ಕಾನ್ಫಿಡೆನ್ಸ್ ಏನು ಅಂತಂದ್ರೆ, ಅದಕ್ಕೊಂದು ಎಕ್ಸಾಂಪಲ್ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಒನ್ಸ್ ಆಲ್ ಪೀಪಲ್ ಡಿಸೈಡ್ ಟು ಪ್ರೇ ಫಾರ್ ರೈನ್, ಯಾವುದೋ ಒಂದು ಹಳ್ಳಿಲಿ ಮಳೆ ಬರ್ತಿರ್ಲಿಲ್ಲ, ಅವರೆಲ್ಲ ದೇವರಿಗೆ ಬೇಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರೆ. ಒಂದು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಇಷ್ಟು ಟೈಮಿಗೆಲ್ಲ ಸೇರೋಣ, ನಾವು ವರ್ಣ ಅದೇ ರೈನ್ ಆಫ್ ಗಾಡ್ ಬೇಡ್ಕೊಳ್ಳೋಣ, ಮಳೆಗೆ ಬರಲಿ ಅಂತ ಎಲ್ಲರೂ ಸೇರ್ತಾರೆ. ಆದ್ರೆ ಒಬ್ಬ ಹುಡುಗ ಮಾತ್ರ ಅಂಬ್ರೆಲಾ ಹಿಡ್ಕೊಂಡು ಬರ್ತಾನೆ. ಅದು ಕಾನ್ಫಿಡೆನ್ಸ್ ಅಂದ್ರೆ ಮಳೆ ಬಂದೇ ಬರುತ್ತೆ ಅನ್ನೋ ಒಂದು
ನಂಬಿಕೆ ಇರುತ್ತೆ ಅವನಿಗೆ. ಆ ತರ ನಮ್ಮೇಲೆ ನಮಗೆ ನಂಬಿಕೆ ಇರ್ಬೇಕು. ನಾವು ಮಾಡೇ ಮಾಡ್ತೀವಿ, ಇದನ್ನ ನಾವು ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಇರ್ಬೇಕು. ನನ್ ಕೈಲಿದ್ ಆಗತ್ತಾ, ಅಯ್ಯೋ ಆಗಲ್ವಾ, ಈ ತರ ನಾವು ನಮ್ಮ ಮೇಲೆ ಅಪನಂಬಿಕೆ ಇಟ್ಕೊಳ್ಬಾರ್ದು. ಮತ್ತೆ ಟ್ರಸ್ಟ್ ಹೇಗಿರ್ಬೇಕು ಅಂತ ಇನ್ನೊಂದು ಎಕ್ಸಾಂಪಲ್ ಕೊಡಕ್ ಇಷ್ಟಪಡ್ತೀನಿ. ಆ ಟ್ರಸ್ಟ್ ಮಸ್ಟ್ ಬಿ ಫೀಲಿಂಗ್ ಲೈಕ್ a 1-year-old baby. When you throw it in the air, it loves because it knows you will catch him again. ನೀವು ಅದನ್ನ ಮತ್ತೆ ಹಿಡಿತೀರಾ ಅಂತ ಅದಕ್ಕೆ ಗೊತ್ತಿರುತ್ತೆ, ಅದಕ್ಕೆ ಏನಾಗುತ್ತೆ. ಅದೇ ನಾವು ದೊಡ್ಡವ್ರನ್ನ ಎಸಿದ್ರೆ ಗಾಳಿಲಿ ಅವ್ರು ಕಿರ್ಚಾಡ್ತಾರೆ, ಯಾಕಂದ್ರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇರಲ್ಲ. ಅದೇ ನಾವು ಮಗುನ ಎಸಿದ್ರೆ ಅದು ನಗುತ್ತೆ, ನಾವು ಹಿಡಿತೀವಿ ವಾಪಸ್ ಅಂತ. ಆ ತರ ಒಂದು ನಂಬಿಕೆ ನಮ್ಮ ಮೇಲೆ ಇರಬೇಕು. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ಇಫ್ ಯು ಟ್ರಸ್ಟ್ ಯುವರ್ ಸೆಲ್ಫ್ ದ ವರ್ಲ್ಡ್ ವಿಲ್ ಟ್ರಸ್ಟ್ ಯು, ಇಫ್ ಯು ಡಿಸ್ಟ್ರಸ್ಟ್ ಯುವರ್ ಸೆಲ್ಫ್ ದ ವರ್ಲ್ಡ್ ವಿಲ್ ಡಿಸ್ಟ್ರಸ್ಟ್ ಯು ಅಂತ. ನೀನು ನಿನ್ನನ್ನು ನಂಬಿದ್ರೆ ಜಗತ್ತು ನಿನ್ನನ್ನು ನಂಬತ್ತೆ, ನೀನು ನಿನ್ನನ್ನು ನಂಬಿಲ್ಲ ಅಂದ್ರೆ ಜಗತ್ತು ಕೂಡ ನಿನ್ನನ್ನು ನಂಬಲ್ಲ ಅಂತ. ಸೊ ಆ ತರ ಒಂದು ನಂಬಿಕೆ ನಮಗೆ ಇರಬೇಕು. ಇದನ್ನೆಲ್ಲ ನಮ್ಮ